ಶ್ರೀಮತಿ ಇವಳೇ ನನ್ನ ಪ್ರೀತಿಯ ಶ್ರೀಮತಿ. ಇದೇನಾಗೋಯ್ತು? ಈ ದಿನ ಹೊರಗಿನ ತೊಂದರೆಗೆ ಎದುರ್ಕತ್ತಾ ಇದ್ವಿ, ಈಗ ಮನೆ ಒಳಕ್ಕೆ ತೊಂದರೆ ಶುರು ಆಗ್ಬಿಟ್ಟೈತೆ. ದೇವ್ರೆ, ನಮ್ ಶ್ರೀಮತಿ ಯಾಕೆ ಹಿಂಗ್ ಮಾಡಿದ್ಲು? ಎಲ್ಲ ನಮ್ಮ ಹಣೆ ಬರ. ಈ ವಿಷಯ ಮಾದೇವ ಹಿಂಗೇನಾದ್ರು ಗೊತ್ತಾದ್ರೆ ನಮ್ಮನ್ನು ಸುಮ್ಮನೆ ಬಿಟ್ಟಾನ? ಅವನ್ ಎದುರಾಕೊಂಡು ಈ ಊರಾಗೆ ಬದುಕಕ್ಕಾಯ್ತದ? ರೇವತಿ, ನಿಂಗೆಲ್ಲ ಗೊತ್ತಿದ್ದು ನೀನ್ಯಾಕೆ ನಮ್ಗೆ ಈ ವಿಷಯ ತಿಳಿಸ್ಲಿಲ್ಲ? ಮೊದ್ಲು ತಿಳಿಸಿದಿದ್ರೆ ನಾವು ಅವಳು ಬೋಯ್ ಬುದ್ಧಿ ಹೇಳಿ ಇನ್ನು ಅವನಿಂದ ದೂರ ಇರು ಅಂತ ಹೇಳ್ಬೋದಾಗಿತ್ತು. ಅಮ್ಮ, ನಮ್ ಶ್ರೀ ಯಾವತ್ತು ಮರ್ಯಾದೆ ಹೋಗೋ ಕೆಲಸ ಮಾಡಲ್ಲ. ಮತೀಗ ಮಾಡಿದ್ದೇನು? ಇದನ್ನ ನಮಗ್ ಗೋವಾ ಮರವಾದೆ ಬರ್ತದ? ನನ್ನ 2 ಹೆಣ್ಮಕ್ಳು 2 ಕಣ್ಣು ಅಂತಿದ್ದೆ, ಈಗ ಒಂದ್ ಕಣ್ಣಿಗೆ ಕಸ ಬಿದ್ದದೆ. ಉಜ್ಗಂಡ್ರೆ ಕಣ್ಣು ಕೆಂಪಾಗಿ ನೀರು ಬರ್ತದೆ, ಹಂಗೆ ಬಿಟ್ರೆ ನವೆ ಆಯ್ತದೆ. ಏನ್ ಮಾಡ್ಲಿ? ನಮ್ ಶ್ರೀಮತಿ ಇದೊಂದು ದಿವಸದಾಗಿ ಎಡಗ್ಬಿಟ್ಲು. ಅವಳನ್ ಕಾಲೇಜಿಗೆ ಕಳ್ಸಿದ್ರೆ ತಪ್ಪಾತೇನೋ, ಇವಳಂಗೆ ಮನೇಲಿ ಇದ್ದಿದ್ರೆ ಸಂದಕ್ಕಿರೋದು. ಅಮ್ಮ, ಕಾಲೇಜ್ಗೆ ಹೋಗಿದ್ರಿಂದನೇ ಹಿಂಗೆಲ್ಲ ಆಯ್ತು ಅಂತ ಯಾಕಂತೀಯ? ಇದ್ರಲ್ಲಿ ಅವಳದೇನ್ ತಪ್ಪಿದೆ? ಅವಳಿಗಿಷ್ಟ ಆಗೋ ಹುಡುಗನ್ನ ಮೆಚ್ಕೊಂಡಿದ್ದಾಳೆ, ಒಳ್ಳೇದಾಯ್ತು ಬಿಡು. ಅವಳು ನನ್ನ ಹಾಗೆ ಮದ್ವೆ ಆಗ್ತೀನಿ ಅಂತ ಬರೋ ಗಂಡುಗಳ ಮುಂದೆ ತಲೆ ತಗ್ಗಿಸ್ಕೊಂಡು ಕಾಫಿ ಕೊಟ್ಕೊಂಡೇ ಇರ್ಬೇಕಾ? ಅಪ್ಪ, ನಮ್ ಶ್ರೀ ಏನೇ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡೇ ಮಾಡಿರ್ತಾಳೆ. ರೇವತಿ, ಇದರಾಗಿ ನೀನು ಅವಳನ್ನ ವಹಿಸ್ಕೊಂಡು ಮಾತಾಡ್ಬೇಡ. ಲಗ್ನ ಅಂದ್ರೆ ಬರೀ ಹುಡುಗ ಹುಡುಗಿ ಒಪ್ಕೊಂಡು ಮಾತಾಡ್ಕೊಂಡ್ರೆ ಆಗೋಯ್ತದೆ ಅನ್ಕೊಂಡಿಲ್ಲ. ರಘು ಶ್ರೀಮತಿ ಒಪ್ಕೋಬಹುದು, ಆದ್ರೆ ಅವ್ರ ಅಪ್ಪ ಮಾದೇವ ಒಪ್ಕೋತಾನ? ನಮ್ಗೆ ಅವನಿಗೆ ಯಾವ್ದ್ರಾಗ ಸಮ ಐತೆ? ದಿನ ಬೆಳಗಾದ್ರೆ ಅವನ್ ತಾವು ಸಾಲಕ್ಕೆ ಕೈಯೊಡ್ ನಿಂತ್ಕೊಳ್ಳವ ನಾನು ಅಂತದ್ರಾಗೆ ಅವ್ರ ಸಮಕ್ಕೆ ಸಂಬಂಧ ಬೆಳೆಸಿದ್ರೆ ಆಯ್ತದೇನವ? ವನಕ್ಕೆ ಚಿಗುರ್ತದೆ ಅಂತ ಕನ್ಸ್ಕೊಂಡಂಗೆ. ಯಾಕೆ ಹೀಗಾಗ್ತಿದೆ? ವಸುಂಧರ ದೆವ್ವ ಆಗಿ ಬಂದು ನನ್ನ ಕಾಡ್ತಿದ್ದಾಳ? ನೋವೇ, ದೆವ್ವಾಗಿವ ಇಲ್ವೇ ಇಲ್ಲ. ನಾನು ಅದನ್ನೆಲ್ಲ ನಂಬೋದೂ ಇಲ್ಲ. ಹಾಗಾದ್ರೆ ಇದು ಭ್ರಮೆನಾ? ಇದು ನನ್ನ ಮನಸ್ಸಲ್ಲೇ ಹುಟ್ಕೊಂಡಿರೋ ಸಮಸ್ಯೆನಾ? ಏನ್ ಮಾಡ್ಲಿ ಇದಕ್ಕೆ?
ಬೇಜಾರು ಮಾಡ್ಕೊಂಡಿದ್ಯಾ? ಏನೇ ಆದ್ರೂ ನಾನಿಲ್ವಾ ನಿನ್ ಗಂಡು ಮಗ? ಅಮ್ಮ, ಲಕ್ಷ್ಮವ್ವ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಬಿಡಮ್ಮ. ಹಂಗೆಲ್ಲ ಸುಮ್ಕೆ ಬಿಡೋಕಲ್ಲ ಕಣಮ್ಮಿ ನಾವಿಲ್ಲಿಗೆ ಬಂದಿರೋದು. ರಘು ಜೊತೆಯಾಗೆ ನೀನ್ ಮದ್ವೆ ನಡೀಲೇಬೇಕು. ಹಂಗೇನಾದ್ರೂ ಆಗಕ್ಕಿಲ್ಲ ಅಂದ್ರೆ ನಾನು ಇದ್ವೇ ಆಗ್ಬೇಕಾಗತ್ತೆ. ಊರ್ ತುಂಬಾ ಸಾಲ ಮಾಡ್ಕೊಂಡು ನಿಮ್ಮ ಅಪ್ಪಯ್ಯ ತಲೆ ಮರೆಸ್ಕೊಂಡು ಹೊಂಟೋಗ್ಬಿಟ್ಟವನೆ. ಅವನ್ ಮತ್ತೆ ಬರಬೇಕು ಅಂದ್ರೆ ಆ ಸಾಲವ ತೀರಿಸ್ಬೇಕು. ರಘು ಜೊತೆಯಾಗೆ ನೀನ್ ಮದ್ವೆ ನಡೀಲೇಬೇಕು. ಈ ಮನೆಗೆ ನೀನ್ ಯಜಮಾನ್ತಿ ಆಗ್ಬೇಕು. ಅಮ್ಮ, ಸಾಲನ ಮಾವೇ ಹಿಂಗ್ ಹೇಳಿದ್ರೆ ಅವ್ರು ತೀರ್ಸಕ್ಕಿಲ್ಲ ಅಂತಾರ? ಅವನು ಎಂಥವನು ಅಂತ ನಿನಗೆ ಗೊತ್ತಿಲ್ಲ ಕಣಮ್ಮಿ. ಹೇಸಿಗೆ ಮೇಲೆ 10 ಪೈಸಾ ಇದ್ರೂ ಬಿಡಲ್ಲ ಅವನು. ಬಾಯಿ ತುಂಬಾ ತಂಗ್ಯವ ಅಂತ ಕರೀತಾನೆ, ದುಡ್ಡು ಕೇಳಿದ್ರೆ ದೂರ ಇಟ್ಬಿಡ್ತಾನೆ. ನಿಮ್ಮಪ್ಪನ ತಾವ ಶಾನೆ ದುಡ್ಡದೆ ಅಂತ ತಿಳ್ಕೊಂಡವನೆ. ನಾನು ನಿಮ್ಮಪ್ಪಯ್ಯ ಪಾರಿನಾಗವ್ರೆ ಅಂತ ಹೇಳ್ಬಿಟ್ಟವನಿ. ಮತ್ತೆ ಲಗ್ನಕ್ಕೆ ಅಪ್ಪ ಬರ್ಲಿಲ್ಲ ಅಂದ್ರೆ ಮಾವ ಕೇಳಕ್ಕಿಲ್ವಾ? ಅದೇಂಗ್ ಕೇಳಕ್ಕಿಲ್ಲ? ಕೇಳ್ತಾನೆ ಕಣವ. ಆಗೇನೋ ಒಂದು ಹೇಳ್ಕೊಂಡ್ರೆ ಆಯ್ತು ಬಿಡು. ನೀನ್ ರಘುನ ಮದುವೆಗೆ ಒಪ್ಸೋದ್ ನೋಡು. ಇಟ್ಟೊತ್ತಿಗೆ ರಘು ನನ್ನ ಒಪ್ಕೊಂಡು ನಾನು ಹಿಂದೆ ನಾಯಿ ತರ ತಿರುಗ್ತಾ ಬಿದ್ದಿರ್ಬೇಕಿತ್ತು. ಆದ್ರೆ ಮಿಟ್ಟುಕ್ಲಾಡಿ ಶ್ರೀಮತಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ನಾನು ಅವಳ ಸುಮ್ಕೆ ಬಿಡಕ್ಕಿಲ್ಲ. ನೋಡವ, ಇಂಥ ಎಸೆದಾಗೆ ಆತರ ಪಡಬಾರ್ದು. ಯೋಚನೆ ಮಾಡಿ ಹೆಜ್ಜೆ ಮುಂದಕ್ಕಿಡ್ಬೇಕು. ಉಪಾಯವಾಗಿ ಅವ್ರನ್ನ ದೂರ ಮಾಡಬೇಕು. ಅಂದ್ರೆ ನಾವು ದೂರ ಮಾಡೋಕೆ ಹೋದಷ್ಟು ಅವರು ಹತ್ರ ಆಯ್ತಾರೆ ಕಣವ. ಅವರೇ ಒಬ್ಬರನ್ನೊಬ್ಬರು ಬೇಡ ಅನ್ಕೊಂಡು ದೂರ ಆಗ್ಬೇಕು. ಹಂಗೇನಾರ ಪ್ಲಾನ್ ಮಾಡು. ಅಮ್ಮ, ನಾನೊಂದು ಕೆಲಸ ಮಾಡೀನಿ, ನಿನ್ ಬೈಬಾರ್ದು. ಆ ಸಿರಿಮತಿನ ಸಾಯಿಸೋ ಪ್ರಯತ್ನ ಮಾಡಿದ್ದು ತಾನೇ? ಹೋಗ್ಲಿ ಬಿಡವ, ಅವಳನ್ನ ಸತ್ತ ಹೋಗ್ಬಿಟ್ಲು. ಸಂದಾಕೆ ಅವಳೆ. ಅದಲ್ಲಮ್ಮ, ಮತ್ತೆ ಆ ಶ್ರೀಮತಿ ಮನೆಯಾಗಿದ್ದ 2 ಲಕ್ಷನ ನಾನು ಕದ್ಬಿಟ್ಟೆ. ದುಡ್ಡಿಗೋಸ್ಕರ ಅಲ್ಲ ಕಣಮ್ಮ, ಇದ್ರಿಂದ ಅವ್ರಿಗೆ ಬುದ್ಧಿ ಕಲ್ಸೋಣ ಅಂತ. ಒಳ್ಳೇದಾಯ್ತು. ಈಗ ದುಡ್ಡು ನಿಂತಾವೈತೆ ತಾನೆ? ಮುಂದಕ್ಕೇನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ.
ಅಮ್ಮ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಶ್ರೀಮತಿ ವಿಷಯ ತಾನೆ, ಎಲ್ಲ ನಿಂಗೆ ಗೊತ್ತದಲ್ಲ. ಅಮ್ಮ, ಶ್ರೀಮತಿ ರಘುನ ಪ್ರೀತಿಸ್ತಿದ್ದಾಳೆ, ಅದ್ರಲ್ಲಿ ತಪ್ಪೇನಿದೆ? ಈ ಊರಲ್ಲಿ ಎಷ್ಟು ಜನ ಪ್ರೀತಿ ಮಾಡಿ ಮದ್ವೆ ಆಗಿಲ್ಲ ಹೇಳು? ಯಾರು ಏನೋ ಮಾಡಿದ್ರು ಅಂತ ನಾವು ಹಂಗೆ ಮಾಡಕ್ ಆಯ್ತದ? ಹೊಸ ಯೋಚನೆ ಮಾಡಿದಿದ್ರೆ ಹಿಂಗೆಲ್ಲ ಆಯ್ತಿತ್ತಾ? ಏನೇ ಆದ್ರೂ ನೀನು ಅಪ್ಪ ಶ್ರೀ ಮನ್ಸಿಗೆ ತುಂಬಾ ಬೇಜಾರಾಗುವಾಗ ನಡ್ಕೊಳ್ತಿದ್ದೀರಾ. ಅವಳು ಎಷ್ಟು ನೊಂದ್ಕೊಂಡಿದ್ದಾಳು ಗೊತ್ತಾ? ಅಯ್ಯೋ, ನಮ್ ಕಷ್ಟ ನಮ್ಗೆ ಅಂತಂದ್ರೆ ಒಂದಾದ್ರೆ ಸಹಿಸ್ಕೋಬೋದಾಗಿತ್ತು, ಎರಡಾಗಿದ್ರೆ ಸಹಿಸ್ಕೋಬೋದಾಗಿತ್ತು. ಒಂದ್ ಕಡೆ ಶ್ರೀಮತಿ ವಿಷಯ, ಇನ್ನೊಂದ್ ಕಡೆ ದುಡ್ಡು ಕಳ್ತನ. ಏನು ದುಡ್ಡು ಕಳ್ತನನ? ಕಳ್ತನ್ವಾ? ಇಲ್ವಲ್ಲ, ಏನೂ ಇಲ್ಲ. ಇಲ್ಲಮ್ಮ, ಈಗ ತಾನೇ ನೀನು ಹೇಳ್ದೆ ಅದೇನೋ ದುಡ್ಡು ಕಳ್ತನ ಅಂತ. ದುಡ್ಡ ಇಲ್ವಲ್ಲ, ಅಂಥದ್ದೇನು ಇಲ್ಲ. ಈ ಮನೇಲಿ ಬೇರೆ ಏನೋ ಸಮಸ್ಯೆ ಇದೆ ಅಂತ ನನ್ಗನ್ನಿಸ್ತಾ ಇತ್ತು. ಅದೇನು ಅಂತ ಈಗ ನೀನ್ ನನ್ನ ಹತ್ರ ಹೇಳಲೇಬೇಕು. ಏನೂ ಇಲ್ಲ ಅಂತ ಹೇಳಿಲ್ವಾ? ಹೋಗು, ಕ್ಯಾಮೆ ಇದ್ರೆ ನೋಡೋಗು. ಇಲ್ಲಮ್ಮ, ಅದೇನು ಅಂತ ಹೇಳ್ದೆ ನಾನು ಇಲ್ಲಿಂದ ಹೋಗೋದಿಲ್ಲ. ನೀನ್ ಹೇಳ್ದೆ ಹೋದ್ರೆ ನನ್ ಮೇಲೆ ಆಣೆ. ನೀ ಆಣೆ ಗಿಣೆ ಎಲ್ಲ ಮಡಿಗ್ಬೇಡ. ಮತ್ತೆ ಹೇಳು. ಅದನ್ನೆಲ್ಲ ಯಾಕೆ ಕೇಳ್ತಿ? ಸುಮ್ಕೆ ನಿನ್ ಮನ್ಸಿಗೆ ಬೇಸರ ಆಯ್ತದೆ. ನಮ್ಮ ಮನೆ ವಿಷಯ ನನಗೆ ಗೊತ್ತಾಗ್ಬಾರ್ದೇನಮ್ಮ? ನೀವೆಲ್ಲ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಕೊರಗ್ತಾ ಇದ್ರೆ ಅದು ನನಗೆ ಬೇಜಾರಾಗೋ ವಿಷಯ ಅಲ್ವಾ? ನಾವು ಆ ಮಾಧವಯ್ಯಂತವ ದುಡ್ಡಿಸ್ಕೊ ಬಂದಿದ್ವಲ್ಲ 2 ಲಕ್ಷ, ಹಾ, ಅದ್ ಕಳ್ತನ ಆಗ್ಬಿಟ್ಟದೆ ಕಣವ್ವ. ಕಳ್ತನನು ಹೇಗಾಯ್ತು? ಯಾವಾಗಾಯ್ತು? ಅದೇ ನಮಗೂ ಗೊತ್ತಾಯ್ತಾ ಇಲ್ಲ. ಅವತ್ ನಾವು ಬೆಂಗಳೂರಿಗೆ ಹೋಗಿದ್ವಲ್ಲ, ಅವತ್ತೇ ಆಗಿರ್ಬೋದು. ಅವತ್ ಶ್ರೀಮತಿ ಮನೇಲೇ ಇದ್ಲಲ್ಲ? ಇತ್ಲು. ಅವತ್ತು ನಮ್ಮ ಮನೆಯಾಗೆ ಗೋಪಿ ಬಂದಿದ್ನಂತೆ, ರಘುನು ಬಂದಿದ್ನಂತೆ. ಇವ್ರಿಬ್ರಲ್ಲಿ ಯಾರೊಬ್ರು ತಕೊಂಡಿರ್ಬೇಕಲ್ವಾ? ಇದ ವಿಷಯ. ಅದಕ್ಕೆ ರಘು ಶ್ರೀಮತಿ ವಿಷಯವಾಗಿ ನೀವಿಬ್ರು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರ. ಅಮ್ಮ, ರಘು ಮಾತ್ರ ನಿಜವಾಗ್ಲೂ ಕಳ್ತನ ಮಾಡಿರಲ್ಲಮ್ಮ. ಗೋಪಿನೂ ಹಂಗೆ ಹೇಳ್ತಾವನೆ. ಆದ್ರೆ ನಮ್ಮ ಮನೆಗೆ ದುಡ್ಡು ಹೋಗಿರೋದಂತೂ ದಿಟ ತಾನೆ. ಇವ್ರಿಬ್ರಾಗ ಯಾರು ತೆಗ್ದವ್ರೋ ಗೊತ್ತಿಲ್ಲ. ಎಲ್ಲ ನಮ್ಮ ಮನೆ ಬರ. ಅಕ್ಕ, ಹೇಗಿದ್ಯಾ? ಪ್ರಭಾಕರ,
ಅನುಪಮ ಎಚ್ಚರ ಆದಾಗಿನಿಂದ ಪಲ್ವಿ ಎಲ್ಲಿ ಅಂತ ಕೇಳ್ತಾ ಇದ್ದಾಳೆ. ಇಷ್ಟಾದ್ಮೇಲೂ ನೀನು ಅವಳನ್ನು ಕರ್ಕೊಂಡು ಬರಲಿಲ್ಲ ಅಂದ್ರೆ ಇನ್ನೇನು ಅನಾಹುತ ಆಗುತ್ತೋ ಗೊತ್ತಿಲ್ಲ. ಸರಿ, ಕರ್ಕೊಂಡು ಬರ್ತೀನಿ. ಹೀಗೆಲ್ಲ ಮಾಡೋದು ನನಗಿಷ್ಟ ಆಗಲ್ಲ. ಇನ್ನೊಂದ್ಸಲಿ ನೀನು ಹೀಗೆ ಮಾಡಲ್ಲ ಅಂದರೆ ಪಲ್ಲವಿನ ನಾನು ಕರ್ಕೊಂಬರ್ತೀನಿ. ಯಾಕೆ ಹೀಗೆ ಮಾಡ್ಕೊಂಡಿದ್ದಾಳೆ ಅಂತ ಅರ್ಥ ಮಾಡ್ಕೊ. ನೀನ್ ಸರಿಯಾಗಿದ್ದಿದ್ರೆ ಯಾಕೆ ಹೀಗೆಲ್ಲ ಆಗ್ತಾ ಇತ್ತು? ಅಮ್ಮ, ಇದು ಆಸ್ಪತ್ರೆ, ವಾದ ಮಾಡೋ ಜಾಗ ಅಲ್ಲ. ಈಗ ನೀನು ಮಾತಾಡಬೇಡ. ನಾನು ಪಲ್ಲವಿನ ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ, ಖಂಡಿತವಾಗ್ಲೂ ಕರ್ಕೊಂಬರ್ತೀನಿ. ಅಕ್ಕ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಮಾತ್ರ ಅಲ್ಲ, ಅಪರಾಧ ಕೂಡ. ಗಾಬರಿ ಆಗ್ಬೇಕಾಗಿಲ್ಲ. ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಬರ್ತೀನಿ. ಸತ್ಯ, ದೇವ್ರು ಈಗಲಾದ್ರೂ ಒಂದು ಒಳ್ಳೆ ಬುದ್ಧಿ ಕೊಟ್ನಲ್ಲ, ಅಷ್ಟೇ ಸಾಕು. ಅನುಪಮ, ನೀನೇನು ಯೋಚನೆ ಮಾಡಬೇಡ. ಪಲ್ವಿ ಬಂದೇ ಬರ್ತಾಳೆ. ಅಲ್ಲ, ಹಿಂಗ್ ಗರ ಬಡ್ದವ್ರಂಗ್ ಕುತ್ಕೊಬಿಟ್ರೆ ಎಲ್ಲ ಸರೋಯ್ತದ. ಬನ್ನಿ, ಉಣ್ಣಕ್ಕಿಕ್ತೀನಿ. ಸೌಭಾಗ್ಯ, ಏನು ಬೇಡ ಅಂತ ಹೇಳಿಲ್ವೇನೆ? ಮತ್ತೆ ಉಪವಾಸ ಇರ್ಬೇಕು ಅನ್ಕೊಂಡಿದ್ದೀರಾ? ಎಲ್ರು ಉಪವಾಸನೇ ಇರ್ಲಿ ಬಿಡಿ, ನನ್ಗೇನು. ಎಲ್ರು ಯಾಕೆ ಉಪವಾಸ ಇರ್ಬೇಕು? ನೀವೆಲ್ಲ ಉಣ್ಬಾರ್ದಾ? ಉಣ್ತಾರೆ. ನೀವ್ ಹಸ್ಕೊಂಡಿದ್ರೆ ನಮ್ ಗಂಟ್ಲಲ್ಲಿ ಹೆಂಗ ಅನ್ನ ಇಳ್ದತ್ತು? ಸೌಭಾಗ್ಯ, ಮೊದ್ಲೇ ನಂಗೆ ತಲೆ ಕೆಟ್ಟದೆ. ನಾನೇ ಕಾರಣ ಅಂತ ಹೇಳಿ ಕೋಪ ಹತ್ತಿಸ್ಬೇಡಿ. ಅಪ್ಪ, ಅಮ್ಮ ಹೇಳಿದ್ದು ಸರಿ. ಬೆಳಗಿಂದ ಏನು ತಿಂದಿಲ್ಲ. ಹೊಟ್ಟೆ ಹಾಸ್ಕೊಂಡಿದ್ರೆ ಎಲ್ಲ ಕೆಲಸ ಆಗ್ಬಿಡಲ್ಲ. ಬಾ, ಊಟ ಮಾಡಿ. ಬಿಡ್ಬಿಡು, ನೀ ಹೇಳಿ ನಾವು ಉಣ್ಬೇಕಾಗಿಲ್ಲ. ಈಗಲೇ ಹೊಟ್ಟೆ ತುಂಬ್ಕೊಂಡದೆ. ಅಪ್ಪ, ನೀನ್ ಹಿಂಗ್ ಚಿಂತೆ ಮಾಡ್ತಾ ಇದ್ರೆ ಯಾವ ಕೆಲ್ಸನೂ ಆಗೋದಿಲ್ಲ. ನೀನ್ ಹಿಂಗ್ ಇರ್ಬೇಡ ಅಪ್ಪ. ಬಿಡ್ಬಿಡು. ನಾನ್ ಬಿಡೋದಿಲ್ಲ. ನಾನ್ ನಿನ್ ಮುದ್ದಿನ ಮಗಳು ತಾನೆ, ನೀನ್ ನನ್ ಮಾತ್ ಕೇಳೋದಿಲ್ವಾ?